ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮೊಟ್ಟೆ ಸಾಂಬಾರು ಮಾಡೋಣ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು 4 ಸ್ಪೂನಷ್ಟು ನೀವು ತುರಿದು ಹಾಕ್ಕೊಂಡ್ರೆ, ಇಲ್ಲ ಅಂತ ಅಂದರೆ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಕುತ್ಕೊಂಡು ತುರಿಯೋಕ್ಕಾಗಲ್ಲ ಅಂತ. ಸೊ ಮೊದಲಿಗೆ ಕಾಯಿ ತುರಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, 3 ಮೆಣಸಿನ್ಕಾಯಿ, ಒಂದು ಸಣ್ಣ ಸ್ಪೂನಲ್ಲಿ ಮೆಣಸು, ಜೀರಿಗೆ ಮತ್ತು ಫನೆಲ್ ಸೀಡ್ಸು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಎಲ್ಲನೂ ಒಂದು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇದು ಅಷ್ಟೇ ಸಾಕು ಸಾಂಬಾರು ಮಾಡೋದಕ್ಕೆ, ಬೇರೆ ಏನೇನು ಬೇಡ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದು ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. 1 ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಆಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ನೀರಾದರೆ ಸರಿಯಾಗಿ ರುಬ್ಬೋಕ್ಕಾಗೋದಿಲ್ಲ. ಮತ್ತು ರುಬ್ಕೊಂಡ ನಂತರ ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಒಂದು 4-5 ಕರಿಬೇವಿನ ಎಲೆ ಮತ್ತು ಒಂದು ಸಣ್ಣ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಸೊ ಈರುಳ್ಳಿನ ಹಾಗೆ ಬಾಡಿಸ್ಕೊಳ್ಳಿ, ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಮತ್ತು ಈರುಳ್ಳಿ ನಿಮಗೆ ಬೇಗ ಬೇಯಬೇಕು ಅಂತ ಅಂದರೆ ಒಂದು ಚಿಟಿಕೆಯಷ್ಟು ರುಚಿ ಪುಡಿನ ಆ್ಯಡ್ ಮಾಡಿದರೆ ಈರುಳ್ಳಿ ನಿಮಗೆ ಬೇಗ ಬೇಯುತ್ತೆ. ಸೊ ಈರುಳ್ಳಿ ಹುರಿದ ನಂತರ ರುಬ್ಬಿರೋಂಥ ಮಿಶ್ರಣನ ಹಾಕ್ಕೊಂಡು, ಮತ್ತು ಅದಕ್ಕೆ ತಕ್ಕನಾಗೆ ಕನ್ಸಿಸ್ಟೆನ್ಸಿಗೆ ತಕ್ಕನಾಗೆ ನೀರನ್ನು ಹಾಕ್ಕೊಂಡು, ಅದಕ್ಕೆ ಮೀಡಿಯಮ್ ಉರಿನಲ್ಲಿ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಇಬ್ರಿಗೆ ಮಾಡ್ತಾ ಇರೋದ್ರಿಂದ 4 ಜನ ಕೂಡ ಆಗುತ್ತೆ ಇದು. ಸೊ ನೀರನ್ನು ಗಟ್ಟಿಯಾಗಿ ಇದ್ದರೆ ನೋಡಿ, ಸಾಂಬಾರು ಥರ ಬೇಕು ಅಂದರೆ ಸಾಂಬಾರು ಥರ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಗ್ರೇವಿ ಥರ ಬೇಕು ಅಂದರೆ ಗ್ರೇವಿ ಥರ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೀವು ಅದನ್ನು ಮಿಕ್ಸ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡ ತಕ್ಷಣ ನೀವು ಅದು ಮಸಾಲೆ ಸ್ಮೆಲ್ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಬಿಡಬೇಕು. ನೋಡಿ ಈ ಥರ ಚೆನ್ನಾಗಿ ಬಂದಿದ್ದಲ್ಲ, ಇದನ್ನು ಒಂದು ಸ್ವಲ್ಪ ಹೊತ್ತು ಕಡಿಮೆ ಉರಿ ಅಥವಾ ಮೀಡಿಯಮ್ ಸಿಮ್ಮಲ್ಲಿ ನೀವು ಇಟ್ಕೊಂಡು ಬೇಯೋಕ್ಕೆ ಬಿಡಬೇಕು. ಯಾಕೆಂದರೆ ಹಸಿ ಮಸಾಲೆ ಸ್ಮೆಲ್ಲ ಹೋಗ್ಬೇಕು ಅದಕ್ಕೆ. ನಂತರ ಅದು ಕುದೀತಾ ಇರಬೇಕಾದ್ರೆ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಮೊಟ್ಟೆನ ಹಾಕ್ಕೋಬೇಕಾಗುತ್ತೆ. ಸೊ ನೀವು ಮೊಟ್ಟೆ ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಮೊಟ್ಟೆನ ಓಪನ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೋಬೋದು. ಯಾಕೆ ಅಂತ ಅಂದರೆ ಸಿಪ್ಪೆ ಒಳಗಡೆ ಬಿದ್ದೋಗ್ಬಿಡುತ್ತೆ ಅಂತ. ನಾನಿಲ್ಲಿ ಮೊಟ್ಟೆ ಹಾಕೋದನ್ನು ರೆಕಾರ್ಡ್ ಮಾಡ್ಕೊಳ್ಳೋದೇ ಮರ್ತು ಬಿಟ್ಟಿದ್ದೀನಿ. ಸೊ ಹಾಗಾಗಿ ವೀಡಿಯೋಗೋಸ್ಕರ ಅಂತ ಇನ್ನೊಂದನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಹಂಗೆ ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಅದನ್ನು ಹಾಗೇ ಸಾಂಬಾರು ಒಳಗಡೆಗೆ ಓಪನ್ ಮಾಡಿಬಿಟ್ಟು ಹಾಕ್ಬಿಡಬೇಕು. ಮತ್ತು ಇನ್ನೇನಿಲ್ಲ, ಅದು ಬೆಂದ ಮೇಲೆ ನೀವು ಇದು ಮಾಡಬೇಕು. ಬೇಯೋಕ್ಕಿಂತ ಮುಂಚೆ ಅದನ್ನು ಟಚ್ ಮಾಡಿಬಿಡಿ, ಯಾಕೆಂದರೆ ಒಡೆದೋಗುತ್ತೆ ಹಾಗಾಗಿ. ಸೊ ಇದು ಮೊಟ್ಟೆ ಸಾಂಬಾರು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.